ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ ಅಂತಲ್ಲ. ಇನ್ನು ದರ್ಶನ್ ಅಭಿಮಾನಿಗಳು ಬಾಸು ಬೇಗ ರಿಲೀಸ್ ಆಗ್ತಾರೆ, ಅವರ ಸಿನಿಮಾ ಬಿಡುಗಡೆಯಾಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ಕನಸಲ್ಲಿದ್ದಾರೆ. ಆದರೆ ಶಾಸಕರು, ಸಚಿವರು, ಸಂಸದರು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ದರ್ಶನ್ ಅವರನ್ನು ಬಿಡಿಸೋಕೆ ಆಗ್ತಾ ಇಲ್ಲ. ಯಾಕೆಂದರೆ ಪೊಲೀಸರು ದರ್ಶನ್ ಗ್ಯಾಂಗ್ ವಿರುದ್ಧ ಕೋಕಾ ಅಸ್ತ್ರ ಬಳಸಲು ಮುಂದಾಗಿದ್ದಾರೆ. ಕೋಕಾ ಅಸ್ತ್ರ, ಒಂದು ವೇಳೆ ಕೋಕಾ ಪ್ರಯೋಗವಾಯಿತು ಅಂತ ಇಟ್ಕೊಳ್ಳಿ, ಈ ಶಾಸಕರು, ಸಚಿವರು, ಉದಯ್ ಗೌಡ್ರು ಇವರೆಲ್ಲ ಪಕ್ಕಕ್ಕಿಡಿ, ಇವರನ್ನೆಲ್ಲ ಮುಖ್ಯಮಂತ್ರಿ ಪ್ರಯತ್ನ ಪಟ್ಟರು ಕೂಡ ಬೇಲ್ ಸಿಗಲ್ಲ. ಏನದು ಕೋಕಾ? ನೋಡಿ, ರೇಣುಕಾಸ್ವಾಮಿ ಭೀಕರ ಕೊಲೆಯ ಸಾಕ್ಷಿ ಸಿಕ್ಕಿವೆ. ರಿಮಾಂಡ್ ನೋಟಲ್ಲಿ ಅದನ್ನು ಪೊಲೀಸರು ಹೇಳಿದ್ದಾರೆ. ಆ ರಿಮಾಂಡ್ ನೋಟ್ ಏನಿತ್ತು ಅನ್ನೋದನ್ನು ನಿಮಗೆ ಹೇಳಿದ್ದೀವಿ. ತಲೆ ತೂತಾಗಿದೆ. ತೂತು ಹೆಂಗಾಗಿದೆ ಅಂತಂದರೆ, ನಿಮಗೆ ಅವತ್ತು ವೀರಪ್ಪನ ಸತ್ತಾಗ ಒಂದು ತಲೆ ತೂತಾಗಿತ್ತು ಗೊತ್ತಾ ನಿಮಗೆ? ಅದೇ ಥರ ತೂತಾಗಿದೆ. ನಮಗೆ ಅದನ್ನು ಇಡಿಯಾಗಿ ತೋರ್ಸೋಕ್ಕಾಗಲ್ಲ, ತಪ್ಪಾಗತ್ತೆ ಅದು. ಸಾರಿ ಟು ಸೇ ದಿಸ್, ಓರಿಯ ಬೀಜ ಹೊಡಿತಾರೆ ಅಂತ ಹೇಳ್ತಾರಲ್ಲ, ಸಾರಿ ಟು ಸೇ ದಿಸ್, ಈ ಭಾಷೆ ಬಳಸೋದಕ್ಕೆ ಕ್ಷಮಿಸಿ ನಾನು. ಅದೇ ಥರ ಮಾಡಿದ್ದಾರೆ ರೇಣುಕಾಸ್ವಾಮಿಗೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಕೋಕಾಸ್ತ್ರ ಬಳಕೆ ಆಗುತ್ತಾ? ಹಾಗಿದ್ರೆ KCOCA, ಕೋಕಾ ಅಂದರೆ ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆ. ಗ್ಯಾಂಗ್ ಕಟ್ಟಿಕೊಂಡು ಕೃತ್ಯ ಎಸಗೋರೆ ಟಾರ್ಗೆಟ್ ಇದಕ್ಕೆ. ಕೋಕಾ ಕೇಸ್ ಗ್ಯಾಂಗ್ ಕಟ್ಟಿಕೊಂಡು ಮಾಡ್ತಾರಲ್ಲ ಅಪರಾಧ, ಅವರ ಮೇಲೆ ಗ್ಯಾಂಗ್ ಕಟ್ಟಿ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪದೇ ಪದೇ ಕೃತ್ಯ ಎಸಗಿದ್ರೆ ಕೋಕಾ ಬಳಕೆಯಾಗತ್ತೆ. ದರ್ಶನ್ ಗ್ಯಾಂಗ್ ವಿರುದ್ಧ ಇದಾಗತ್ತಂತೆ. ಒಬ್ಬ ವ್ಯಕ್ತಿ ವಿರುದ್ಧ 2 ಪ್ರಕರಣ ದಾಖಲಾದರೆ ಕಾಕಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾಗತ್ತೆ, ಆರೋಪ ಪಟ್ಟಿ ಸಲ್ಲಿಸಬೇಕಾಗತ್ತೆ. ಆದರೆ ಕೊಲೆ ಆರೋಪಿಯಾಗಿರುವಂಥ ದರ್ಶನ್ ರೂಢಿಗತ ಅಪರಾಧಿಯಲ್ಲ, ಅದೇ ವೃತ್ತಿಯಲ್ಲ. ಆದರೆ ಗ್ಯಾಂಗ್ ಕಟ್ಟಿಕೊಂಡು ರೇಣುಕಾಸ್ವಾಮಿ ಹತ್ಯೆ ಆಗಿದೆ ಅನ್ನೋದು ರಿಮಾಂಡ್ ಮಾಹಿತಿಯಲ್ಲಿ ಪೊಲೀಸರು ಕೋರ್ಟ್ಗೆ ಕೊಟ್ಟಿರುವಂಥದ್ದು. ಇದರ ಜೊತೆಗೆ ದರ್ಶನ್ ಅಂಡ್ ಟೀಮ್ ಮೇಲೆ ಈ ಹಿಂದೆ ಕೂಡ ಅನೇಕ ಆರೋಪಗಳಿವೆ. ಆ ಕೇಸ್ಗಳಲ್ಲಿ ಆರೋಪಿಗಳ ಪಾತ್ರವನ್ನು ಗಮನಿಸಲಾಗಿದೆ. ಸದ್ಯ ತನಿಖಾ ಟೀಮ್ ಕಾನೂನು ತಜ್ಞರ ಮೊರೆ ಹೋಗಿದೆ. ಕೋಕಾ ಬಳಸೋಕೆ ಅವಕಾಶ ಸಿಕ್ಕರೆ ದರ್ಶನ್ ಹೊರಬರುವುದು ಮತ್ತು ಕಷ್ಟ. ಕೋಕಾ ಬಳಕೆ ಆಯಿತು ಅಂತ ಇಟ್ಕೊಳ್ಳಿ, 1 ವರ್ಷ ಜೈಲು ಫಿಕ್ಸ್. ಇದು ಮಿನಿಮಮ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2017ರಲ್ಲಿ ಗೌರಿ ಲಂಕೇಶ್ ಕೊಲೆ ಮಾಡಿದಂಥ ಆರೋಪಿಗಳಿಗೆ ಇನ್ನೂ ಟ್ರಯಲ್ ಶುರುವಾಗಿಲ್ಲ. ಕೋರ್ಟಲ್ಲಿ ಟ್ರಯಲ್ ಶುರುವಾಗಿಲ್ಲ, ವಿಚಾರಣೆ ಆರಂಭ ಆಗಿಲ್ಲ. 2017, 2024 ಎಷ್ಟು ವರ್ಷ ಆಯಿತು? 7 ವರ್ಷ ಆಯಿತು. ಆ ಆರೋಪಿಗಳಿಗೆ ಇಲ್ಲಿ ತನಕ ಒಂದೇ ಒಂದು ಜಾಮೀನು ಸಿಕ್ಕಿಲ್ಲ ಹೊರಗೆ ಹೋಗೋದಕ್ಕೆ. ಅದು ಕೇಸ್ ಬೇರೆ, ಇದು ಕೂಡ ಅಂಥದ್ದೇ ಕೇಸ್ ಆಗತ್ತೆ. 8 ತಿಂಗಳ ತನಕ ದರ್ಶನ್ ಹೊರಬರೋದು ಡೌಟ್ ಇದೆ. ಕೋಕಾ ಆದರೆ 1 ವರ್ಷ ಫಿಕ್ಸ್ ಬರೋದು ಡೌಟ್ ಇದೆ.